ನೀವೆಲ್ರು ನಾವು ಮಾತಾಡಬಾರ್ದಂತ ಇಳ್ಕೊಂಡಾಗ ಸುಮ್ ಕೂತಿದ್ದೇವು. ಆದ್ರೆ ಇವತ್ತು ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಇವತ್ತು ಈ ಕ್ಷೇತ್ರ ಯಾವುದಿಲ್ಲ, ಸಾಮಾನ್ಯ ಕ್ಷೇತ್ರ ಇದೆ. ಸಾಮಾನ್ಯ ಕ್ಷೇತ್ರ ಒಳಗಡೆ ನಾವ್ಯಾಕೆ ಬರ್ಬೇಕಂತಕ್ಕಂಥ ಪರಿಜ್ಞಾನ ಬೇಕಲ್ಲ ಇವ್ರಿಗೆ. ಜಾತಿ ಜನಗಣತಿ ಆಧಾರದ ಮೇಲೆ ಜಾತಿಗಳ ವಿಚಾರದ ರಿಸರ್ವೇಶನ್ ಆಯ್ತು. ಎಂಎಲ್ಎ 52 ಜನ, SC ST MLA ರಿಸರ್ವೇಶನ್ ಕ್ಷೇತ್ರಗಳಾಗಿ ಎಲ್ಲರಿಗೂ ಪ್ರಾಮುಖ್ಯತೆ ಕೊಡಬೇಕಂತ ಹೇಳಿ ಆಯಾ ಜಾತಿಗೆ ರಿಸರ್ವೇಶನ್ಗಳು ಮಾಡ್ತಾರೆ. ಎಲ್ಲಾ ಸಮಾಜದವರು ರಾಜಕಾರಣ ಬರ್ಬೇಕಲ್ಲ. ಇಲ್ಲಿ ಒಬ್ಬರ ಸಮಾಜದವ್ರು ರಾಜಕಾರಣ ಬರಬೇಕು, ಒಂದು ಕುಟುಂಬ ರಾಜಕಾರಣ ಮಾಡಬೇಕು. ಈಗ ಒಂದು ಕುಟುಂಬ ರಾಜಕಾರಣ ಮಾಡೋದಾದ್ರೆ ಇದಕ್ಕೆ ರಾಜಕಾರಣ ಅನ್ನಂಗಿಲ್ಲ. ಇದಕ್ಕೆ ರಾಜಕಾರಣ ಅನ್ನಂಗಿಲ್ಲ. ಅದಕ್ಕೆ ನಾವೆಲ್ಲರೂ ಇವತ್ತು ಮನಸ್ಸು ಮಾಡಬೇಕಾಗೈತಿ, ಇವತ್ತು ಬಾಯಿ ಬಿಚ್ಚಿ ಹೇಳಬೇಕಾಗೈತಿ. ಯಾರ್ಯಾರಿಗೆ ಏನೇನು ಅಸ್ತಿತ್ವಗಳು ಸಿಗಬೇಕಾಗೈತಿ, ಯಾವ್ಯಾವ ಜಾತಿ ಯಾವ್ಯಾವ ಪ್ರಾತಿನಿಧ್ಯ ಸಿಗಬೇಕಾಗೈತಿ, ಅದು ಸಿಗಾಕಬೇಕು. ನಾವು ನಿಂತ್ರೆ ಸರಿ ಹೋಗಂಗಿಲ್ಲ, ನೀವು ನಿಂತ್ರೆ ಹೆಂಗ್ ಸರಿ ಆಗ್ತಂಗಿಲ್ಲ. 65 ವರ್ಷ 20 ವರ್ಷ ಕೇಂದ್ರ ಸರ್ಕಾರದ ಕೆಲಸ ಮಾಡಿರ್ತಕ್ಕಂಥವ್ರು ಅವ್ರು MP ಆಗ್ಬೇಕಲ್ಲ. ಅವ್ರು ನಾವು ಅವ್ರಿಗೆ ಗೊತ್ತೈತೆ MP ಏನ್ ಫಂಡ್ ತರಬೇಕು, ಹೆಂಗೆ ಕೆಲಸ ಮಾಡಬೇಕು ಅಂತ. ನಮ್ಮದೆಲ್ಲ ಅಭಿಪ್ರಾಯ ಏನೈತೆ ಅಂದ್ರೆ ಸಾಹೇಬ್ರ ಇಲೆಕ್ಷನ್ ನಿಲ್ಬೇಕು ಅಂತ. ನಮ್ಮ ಶಕ್ತಿ ತೋರ್ಸುನು, ನಾವು ಏನ್ ಶಕ್ತಿ ಐತೆ ತೋರ್ಸುನು. ನಾವು ನಮ್ಮನ್ನ ಕೆಡವಿದಾರಲ್ಲ, ಅವ್ರನ್ನ ನಾವು ಕೆಡುವುದು ಬೇಡ. ನಮ್ಮ ಶಕ್ತಿ, ನಮ್ಮ ಅಸ್ತಿತ್ವವನ್ನ ಕಾಕೊಂಡು, ನಮ್ಮ ಸ್ವಾಭಿಮಾನವನ್ನ ಕಾಕೊಂಡು ನಾವೆಲ್ಲರೂ ರಾಜಕಾರಣ ಮುಖ್ಯ ಅಲ್ಲ, ಸ್ವಾಭಿಮಾನ ಬಹಳ ಮುಖ್ಯ. ಇವತ್ತು ಯಾವ್ಯಾವ ಬಕೆಟ್ ಕೊಂಡ್ ತಿರುಗಾಡ್ತಾನಲ್ಲ, ಯಾವ ಲೀಡರ್ಗಳು ಹಿಂದಿರ್ಕೊಂಡ್ ತಿರುಗಾಡ್ತಾನಲ್ಲ, ಅವನು ನಿಗಮ ಅಧ್ಯಕ್ಷಗಳು ಆಗಾಗ್ತಾರೆ. ಇವತ್ತು ನಿಮ್ಮ ವಾರ್ಡ್ ಒಳಗಡೆ 65-80 ಓಟ್ ಬಿದ್ದವ್ರು ನೀವು ಇವತ್ತು ಅಧ್ಯಕ್ಷರು ಮಾಡಾಕ್ತೀರಿ. ಇದು ನ್ಯಾಯ ಐತೇನಿಲ್ಲ? ಇದು ನ್ಯಾಯ ಐತೆ ನಿಮ್ ಕಡೆ? ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು ನಾವೆಲ್ಲರೂ. ಸಾಕಷ್ಟು ಜನ ದುಡ್ದೇರಿ ನೀವೆಲ್ಲರೂ, ನಿಮಗೆ ಯಾವ ಹುದ್ದೆಗಳನ್ನ ಕೊಟ್ಟಿಲ್ಲ. ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೊಡ್ತೇನೆ ಅಂತೇಳಿ ಘೋಷಣೆ ಮಾಡ್ತಿರಲ್ಲ ನೀವು ಅಲ್ಲಿ ಸಿದ್ದರಾಮಯ್ಯನ ಮುಂದಿಟ್ಕೊಂಡು. ಅದು ಎಲ್ಲಿಗೆ ಹೋಯ್ತು ನಿಮ್ಮದು? ಅದೆಲ್ಲ ಏನ್ ಹೇಳ್ತೇವೆ ನೀವು? ಕುರುಬ ಸಮಾಜಕ್ಕೆ ನಾವು ಕೊಡ್ತೇವೆ ಟಿಕೆಟ್ ಅಂತೇಳಿ. ಯಾಕೆ ಕುರುಬ ಸಮಾಜಕ್ಕೆ ಟಿಕೆಟ್ ಕೊಡ್ಲಿಲ್ಲ? ಯಾಕೆ ಲಿಂಗಾಯತ ಸಮಾಜ ಟಿಕೆಟ್ ಕೊಡ್ಲಿಲ್ಲ? ಜೈನ ಸಮಾಜಕ್ಕೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ? ನೀವು ಮುಂದೆ ನಿಂತು ನೀವು ಹೇಗೆ ನಡ್ಕೋಬೇಕಾಗಿತ್ತು, ಯಾಕೆ ನಡ್ಕೊಳ್ಳಿಲ್ಲ? 130 ವರ್ಷ ಪಾರ್ಟಿ ನಿಮ್ಗೆ ಕ್ಯಾಂಡಿಡೇಟ್ಗಳು ಸಿಗುವಲ್ವ? ಅಲ್ಲಿ ಉಸ್ತುವಾರಿ ಮಂತ್ರಿನ, ಇಲ್ಲಿ ಉಸ್ತುವಾರಿ ಮಂತ್ರಿ ಮಗಳ, ಅಲ್ಲಿ ಮಂತ್ರಿ ಮಗ. ಏನಾಗ್ತಿದ್ ಕೆಲವು ಯಾರು ಸಿಗಾಗ್ತಾ ಇಲ್ಲ ನಮ್ಗೆ ಇಲ್ಲಿ ಕಾರ್ಯಕರ್ತರ? ಇಷ್ಟೆಲ್ಲ ದುಡಿದಿರ್ತಕ್ಕಂಥವ್ರು, ಪಾರ್ಟಿ ಕಟ್ಟಿರ್ತಕ್ಕಂಥವ್ರು, ಉಪವಾಸ ದುಡಿದಿರ್ತಕ್ಕಂಥವ್ರು, ನೀವೆಲ್ಲ ಎಲ್ಲಿ ಹೊಟ್ಟಿದ್ದೀರಿ ಅನ್ನೋ ಅಂತ. ಅಧಿಕಾರ ಬಂದಾಗ ಅವ್ರ ಕುಟುಂಬಗಳು ಮುಖ್ಯ ಆಗ್ತಾವ, ಅವ್ರ ಸಂಬಂಧಿಕರು ಮುಖ್ಯ ಆಗ್ತಾರ. ಇಡೀ ಅವ್ರ ಸಂಬಂಧಿಕರು ಇವತ್ತು ಸುತ್ತಮುತ್ತಲಿಗೆ ಆಗ್ತಿರ್ತಾರೆ ಎಲ್ರು. ನೀವು ಕಾರ್ಯಕರ್ತರು ದುಡಿದವ್ರು ಎಲ್ಲಿದೆ ಹೇಳ್ರಿ ನೀವೆಲ್ರು? ನಿಮಗೆ ಹೇಳ್ತಾರ ಬಂದಲ್ಲಿ ಬುದ್ಧ ಬಸವ ಅಂಬೇಡ್ಕರ್. ಏನ್ ಬುದ್ಧ ಬಸವ ಅಂಬೇಡ್ಕರ್ ನನಗೆ ಅರ್ಥ ಆಗಿಲ್ಲ ಇವತ್ತಿಗೆ. ಬುದ್ಧ ಏನ್ ಮಾಡಿದ ಈ ಜಗತ್ತಿನ ಒಳಗಡೆ? ಬಸವಣ್ಣ ಏನ್ ಮಾಡಿದ? ಅಂಬೇಡ್ಕರ್ ಏನ್ ಮಾಡಿದ್ರು? ಈ ದೇಶ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮನೆ ಒಳಗ ಇವತ್ತಿಗೂ ರಾಜಕಾರಣ ಸಿಕ್ಕಿಲ್ಲ. ಬಸವಣ್ಣ ಅವ್ರ ಮನೆತನ ಒಳಗಡೆ ಅವ್ರ ಮನೆಗೆ ಏನೂ ಮಾಡ್ಕೊಂಡಿಲ್ಲ, ಬುದ್ಧ ಏನೂ ಮನೆ ಮಾಡ್ಕೊಂಡಿಲ್ಲ. ಆ 3 ಜನ ಹೆಸರಿಗೆ ನೀವೇನ್ ಮಾಡಾಕ್ತಾರೆ ಹೇಳ್ರಿ ಸಾಹೇಬ್ರ? ಇಂಥ ಆದರ್ಶ ವ್ಯಕ್ತಿಗಳು ಇಟ್ಕೊಂಡು ನೀವು ಏನ್ ಮಾಡಾಕ್ತೀರಿ, ಏನ್ ಮಾತಾಡಾಕ್ತೀರಿ? ಅವ್ರನ್ನ ಬಿಟ್ಟು ಬಿಡ್ರಿ, ಅವ್ರನ್ನ ಬಿಟ್ಟು ಬಿಡ್ರಿ. ನಿಮ್ಮ ಉದ್ಯೋಗ ನೀವು ಮಾಡ್ರಿ, ನಿಮ್ಮ ರಾಜಕಾರಣ ನೀವು ಮಾಡ್ರಿ, ಅವ್ರನ್ನ ತಗೋಬೇಡ್ರಿ ಅಂತ. ಆ ವ್ಯಕ್ತಿಗಳ ಹೆಸರು ಕಳಂಕ ತರ್ತಕ್ಕಂಥದ್ದು ಬೇಡ. ಆ ವ್ಯಕ್ತಿಗಳಿಗೆ ನಾವು ಬಹಳ ಉಚ್ಚ ಸ್ಥಾನದಲ್ಲಿ ಇಟ್ಟಿದ್ದೀವಿ ಎಲ್ಲರನ್ನು. ಅವ್ರು ಅಲ್ಲೇ ಇರಲಿ, ನಮ್ಮ ರಾಜಕಾರಣಗಳು ಮಾಡುವ ಅಂತ ಹೇಳಿ. ಹಂಗಾಗಿ ಬಹುಶಃ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ನಾವು ಬಹಳ ಸ್ಪಷ್ಟವಾಗಿ ತಮ್ಮ ಎಲ್ಲರೂ ಮುಖಾಂತರ ತಮ್ಮ ಮುಖಂಡರುಗಳನ್ನ ಮನವಿ ಮಾಡ್ಕೊಳತ್ತೇವೆ. ಇವತ್ತು ನಾವು ನಿಮ್ಗೆ ಗುಡ ಕಣ್ಣು ಹತ್ತಿದ್ದೆವು, ಸಾಹೇಬ್ರಿಗಾಗ್ಲಿ ಗೌಡ್ರಿಗಾಗ್ಲಿ. ನೀವೊಂದು ಕಟ್ಟಿಗೆ ಓಟ್ ಹಾಕಿದ್ರೆ ಹಾಕಕ್ ನಾವು ತಯಾರಿದ್ದೇವೆ. ಏನ್ ಡಿಸಿಷನ್ ತಗೋತೀರಿ ಅದು ನಿಮಗೆ ಅನುಕೂಲ ಆಗುವಂತ ಡಿಸಿಷನ್ ಇರಬಾರ್ದು, ಈ ಮಂದಿಗೆಲ್ಲ ಅನುಕೂಲ ಆಗುವಂತ ಡಿಸಿಷನ್ ಇರಬೇಕು ಅಂತ. ಅದು ಎಲ್ಲರೂ ನಾವು ಸ್ವಾಗತ ಮಾಡ್ತೀವಿ. ಬಟ್ ನಿಮ್ಮನ್ನ ಬಿಟ್ಟು ನಾವು ರಾಜಕಾರಣ ಯಾರೂ ಮಾಡಂಗಿಲ್ಲ. ನೀವು ನಮ್ಮ ಲೀಡರ್ ಅದರಿ, ನೀವು ಏನ್ ಹಾಕಿ ಕೊಟ್ಟಿರ್ತಕ್ಕಂಥ ಏನು ಒಂದು ಮಾರ್ಗ, ಒಂದು ನೀತಿ ಐತಲ್ಲ, ನಾವು ಇಲೆಕ್ಷನ್ಗಳು ಮಾಡ್ತೇವೆ. ನೀವೆಲ್ಲರೂ ಕೂಡಿ ಇಲೆಕ್ಷನ್ ಬೇಡ ಅಂತಂದ್ರ ನಮ್ಮ ಮನೆಯೊಳಗ ನಾವು ಕೊಡ್ತೇವೆ.
ನಾವು ಯಾರ ಪಾರ್ಟಿ ಕೂಡ ಬೆನ್ನತ್ತು ಹೋಗಂಗಿಲ್ಲ, ನಾವು ಯಾರ ಕಡೆ ಹೋಗಂಗಿಲ್ಲ. ಬಟ್ ನಾವು ಸ್ವಾಭಿಮಾನಿಗಳು ಇದೇವತ್ತಂದ್ರೆ ನಾವು ಎಲ್ಲಿಯೂ ಕೂಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ರಾಜಕಾರಣ ಮನುಷ್ಯನಾಗ ಐತಿ. ನಾ ಹೇಳ್ದಂಗೆ ಕೇಳುದಾದ್ರೆ ನಾವು ಬೆಳೆಸಬೇಕು, ನನಗೆ ಇರೋದು ಬಂದ ಅಂದ್ರೆ ಅವ್ನು ಹೊರಗಡೆ ಹಾಕ್ಬೇಕಂತಕ್ಕಂಥ ಮನಸ್ಥಿತಿ ನಿರ್ಮಾಣ ಆಗೈತಿ. ಇವತ್ತು ರಾಜಕೀಯ ಹಾಳಾಗಿದೆ. ಅಲ್ಲಿಂದ ರಾಜಕೀಯ ಒಳಗಡೆ ಏನೇನು ಮಾನವೀಯತೆ ಅಂತಕ್ಕಂಥದ್ದು, ಮನುಷ್ಯತ್ವ ಅಂತಕ್ಕಂಥದ್ದು ಯಾವ್ದು ಉಳಿದಿಲ್ಲ ಇವತ್ತಿನವರೆಗೂ. ಸ್ವಾರ್ಥಗಳಾಗಿದ್ದು ಇವತ್ತು ಸ್ವಾರ್ಥ ಜೀವನಗಳನ್ನ ಮಾಡಾಕ್ತಾರ. ಅವ್ರ ಮನೆಗೊಳದಾಗಬೇಕು, ಮಂತ್ರಿ ಮನೆ ಆಗ್ಬೇಕು, MLA ಮನೆ ಆಗ್ಬೇಕು, MLC ಮನೆಗೊಳದಾಗ್ಬೇಕು, ಅಪೆಕ್ಸ್ ಬ್ಯಾಂಕ್ ಮೆಂಬರ್ ಮನೆ ಆಗ್ಬೇಕು, DCC ಬ್ಯಾಂಕ್ ಬೇಕು, KLF ಬೇಕು, ಎಲ್ಲರೂ ಮನೆಗೊಳದಾಗಬೇಕು. ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾವೇನ್ ಮಾಡ್ಬೇಕು? ನಮ್ ಕಡೆ ದುಡ್ಡು ಗಳಿಸಿಲ್ರಿ. ನೀಯತ್ಲೆ ಪಾರ್ಟಿ ಕಡಿದೇವ್ ಕಾಲ ಚಪ್ಪಲ್ ಇಲ್ದ. ನೀವೆಲ್ಲ ಎಲ್ಲಿ ಹೋಗ್ಬೇಕ? ಈ ದುಡ್ಡು ಒಂದ ಮುಖ್ಯ ಆಗಂಗಿಲ್ಲ. ಕೆಲವೊಂದ್ ಜನ ಹೇಳ್ತಾರೆ ದುಡ್ಡಿದ್ರೆ ಆಗ್ತೈತೆ ಅಂತ ಹೇಳಿ. ಹಂಗಾದ್ರೆ ದುಡ್ಡಿದ್ದ ರಾಜಕಾರಣ ಮಾಡ್ಬಿಟ್ರಿ, ನಾವೇ ರಾಜಕಾರಣ ಮಾಡೋಣ? ನಮಗೇನು ಅವಶ್ಯಕತೆ ಐತಿ? ಯಾವ ಕಾರ್ಯಕರ್ತ MLA ಆಗಿಲ್ರಿ, ಬರೀ ಎಲ್ಲಾ ರಾಜಕಾರಣಿಗಳು MLA ಆಗಿದಾರ. ಅದೇ ನಾನು ಹೇಳಾಕ್ತೇನೆ. ಈಗ ಎಲ್ರೂ ಮನೆಗೊಳದಾಗ ಆಗಿದಾವ್. ಇಷ್ಟೆಲ್ಲ ಇದ್ರೆ ಸಮಾಧಾನ ಇಲ್ಲ ಅವ್ರಿಗೆ. ಇದು MP ಅವ್ರಿಗೆ ಬೇಕಾಗಿತ್ತು. ಬೆಳಗಾವಿ ಜಿಲ್ಲಾದೊಳಗಡೆ 2 MP ಅವ್ರಿಗೆ ಬೇಕಾಗಿದೆ. ಅವ್ರಿಗೆ MP ಕುಡಿಸೋದು ಏನ್ ನಾವು ನಿತ್ತೊಬ್ಬ MP ಆಗುದು ಅನ್ನೋದನ್ನ ಇವತ್ತು ನಾವು ನಿರ್ಣಯ ಮಾಡಬೇಕಾಗಿದೆ. ನೀವೆಲ್ಲರೂ ಮಾತಾಡ್ತೀರಿ, ನಿಮ್ಗೆಲ್ಲರೂ ತಗೊಂಡ್ ನಿರ್ಣಯ ತಗೋತೀವಿ ಅಂತ ಹೇಳ್ತೀರಿ. ನೀವು ಎಲ್ಲರೂ ತಗೊಂಡ್ ನಿರ್ಣಯ ತಗೊಳಕ್ ಆಗಂಗಿಲ್ಲ. ನಿಮ್ಮ ಮೇಲೆ ನಾವು ಸಂಪೂರ್ಣವಾಗಿ ವಿಶ್ವಾಸ ಇರ್ತೇವೆ. ನಾವೆಲ್ಲರೂ ನೀವು ಸರಿಯಾದ ರೀತಿ ಒಳಗಡೆ ನೀವು ಒಂದು ರಾಜಕಾರಣಿ ವಿಚಾರ ಮಾಡ್ಕೊಂಡು ನೀವು ಬಹಳ ಪ್ರಪಂಚದಿಂದ ಒಂದು ಡಿಸಿಷನ್ ತಗೊಂಡ್ರೆ ಬಹುಶಃ ನಮ್ಮಂತವ್ರು ಎಲ್ರಿಗೂ, ನಮ್ಮಂತ ಕಾರ್ಯಕರ್ತರಿಗೆ ಎಲ್ರಿಗೂ ಅನುಕೂಲ ಆಗ್ತದೆ. ಯಾರು ನನ್ನ ಮನಸ್ಸಿನಿಂದ ಯಾರಿಗಾದ್ರೂ ನೋವು ಆದ್ರೆ ನೀವೆಲ್ಲರೂ ಕ್ಷಮಿಸ್ರಿ. ನಾ ಏನ್ ಮಾತಾಡಿದಲ್ಲ ಅವ್ರಿಗೆ ಕ್ಷಮೆ ಕೇಳೋ ಪಕ್ಕೆ ಅಲ್ಲ. ನಾನು ಎಲ್ಲ ಬಿಟ್ಟು ಒಳಗೆ ನಾವು ಈ ಮಟ್ಟಕ್ಕೆ ಬಂದೇವ್. ನಾವು ಯಾರಿಗೆ ಅಂಜು ಪ್ರಶ್ನೆ ನಿಮಗೆ ಅನ್ಸ್ತೇವೆ ಹೊರತಾಗಿ ಯಾರಿಗೆ ಬೇರೆ ಅನ್ಸಂಗಿಲ್ಲ. ನಾವು ಅಂಜು ಪ್ರಶ್ನೆನೇ ಬರಂಗಿಲ್ಲ. ಇದನ್ನೇನಾದ್ರೂ ಸಾಹೇಬ್ ಇಲೆಕ್ಷನ್ ಇದ್ರ ಈ ಭಾಷಣಗಳಾಗ ಪ್ರತಿ ಹಳ್ಳಿಗಳಾಗ ಮಾತಾಡ್ತೇವೆ ನಾವು. ಪ್ರತಿ ಹಳ್ಳಿ